2028ರಲ್ಲಿ ಯಾರಿಗೆ ಬೇಕು ಕಿಚಡಿ ಸರ್ಕಾರ? ಬಿಜೆಪಿಗೋ, ಜೆಡಿಎಸ್ಗೋ, ಇಲ್ಲ ಜನರಿಗೋ? ಎಚ್.ಡಿ. ಕುಮಾರಣ್ಣನ ಕನಸು ನಿಜವಾಗುತ್ತಾ? ಕಿಚಡಿ ಸರ್ಕಾರ 2028ರಲ್ಲಿ ರಾಜ್ಯದಲ್ಲಿ ಕಮಲದಳ ಕಿಚಡಿ ಸರ್ಕಾರ ಅಧಿಕಾರಕ್ಕೆ ಬರುತ್ತಾ? 2019ರಿಂದ 2023ರವರೆಗೂ ಅಧಿಕಾರದಲ್ಲಿದ್ದ ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗೆದ್ದಿತ್ತು ಅನ್ನೋ ಕಳಂಕವನ್ನ ಅಂಟಿಸಿಕೊಂಡಿತ್ತು. ಇದೇ ಕಾರಣಕ್ಕೆ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತು ಸುಣ್ಣವಾಗಿತ್ತು. ಇಂಥ ಬಿಜೆಪಿಗೆ ರಾಜ್ಯದ ಜನ ಮತ್ತೆ ಅಧಿಕಾರ ಕೊಡ್ತಾರಾ? ಸದಾ ಕಿರಿಕ್ ತೆಗೆಯೋ ಜೆಡಿಎಸ್ ಜೊತೆ ಹೊಂದಿಕೊಂಡು ಸರ್ಕಾರ ಮಾಡಿ ಅಂತೇಳಿ ಜನ ಕಮಲದಳಕ್ಕೆ ಆಶೀರ್ವಾದ ಮಾಡ್ತಾರಾ? ಅಷ್ಟಕ್ಕೂ ಈ ಕಿಚಡಿ ಸರ್ಕಾರ ಬೇಕಾಗಿರೋದು ಬಿಜೆಪಿಗೋ, ಜೆಡಿಎಸ್ಗೋ ಅಥವಾ ರಾಜ್ಯದ ಜನರಿಗೋ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನು ಬಿಚ್ಚಿಡ್ತೇವೆ. ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ 2028ರ ಚುನಾವಣೆಯಲ್ಲಿ ಜೆಡಿಎಸ್ 75ರಿಂದ 80 ಸೀಟು ಗೆದ್ದು ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ನಿನ್ನೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. ಮೈಸೂರಿನ ಬೋಗಾದಿಯಲ್ಲಿ ನಡೆದ ಸಮಾವೇಶದಲ್ಲಿ ಕುಮಾರಣ್ಣ ಮೈತ್ರಿ ಸರ್ಕಾರದ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಆದ್ರೆ 2023ರಲ್ಲೂ ಕುಮಾರಸ್ವಾಮಿ ಇಂಥದ್ದೇ ಮಾತುಗಳನ್ನಾಡಿದ್ರು. ಆಗ ಏನಾಯ್ತು? ಚುನಾವಣೆಯಲ್ಲಿ ಜೆಡಿಎಸ್ ಅನ್ನ ಜನ ಅದೇಗೆ ಸೋಲಿಸಿದ್ರು ಅನ್ನೋದನ್ನ ದಳಪತಿಗಳು ಮರೆತು ಹೋದಂತಿದೆ. ಹೌದು ವೀಕ್ಷಕರೇ, ನಿನ್ನೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಕುಮಾರಸ್ವಾಮಿ 2028ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಜೆಡಿಎಸ್ ಪಾಲಾಗಲಿದೆ. ನಮ್ಮಲ್ಲಿ ಯಾವುದೇ ಗೊಂದಲವಿಲ್ಲ. ಕಾರ್ಯಕರ್ತರ ಭಾವನೆಗೆ ಬೆಲೆ ಕೊಟ್ಟು ಇದನ್ನ ಜೆಡಿಎಸ್ ಭದ್ರಕೋಟೆ ಅಂತ ಸಾಬೀತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಈ ಸಮಾವೇಶದಲ್ಲಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿ.ಟಿ. ದೇವೇಗೌಡರು ಮಾತ್ರ ಕಾಣಿಸ್ಲೇ ಇಲ್ಲ. ಬ್ಯಾನರ್ಗಳಲ್ಲೂ ಅವರ ಫೋಟೋ ಮಾಯವಾಗಿತ್ತು. ಇದು ದಳಪತಿಗಳ ಭದ್ರಕೋಟೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಎತ್ತಿ ತೋರಿಸುತ್ತಿತ್ತು. ಇದೇ ವೇದಿಕೆಯಲ್ಲಿ ಕುಮಾರಣ್ಣ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ. ಗ್ಯಾರಂಟಿಗಳಿಂದ ಜನ ನೆಮ್ಮದಿಯಾಗಿದ್ದಾರೆ ಅಂತ ಕಾಂಗ್ರೆಸ್ ಅಂದ್ಕೊಂಡಿದೆ. ಆದ್ರೆ ಪ್ರತಿದಿನ ನನ್ನ ಮನೆ ಮುಂದೆ ಬಂದು ನೋಡಿದ್ರೆ ಜನರ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ಕಳೆದ 3 ವರ್ಷಗಳಲ್ಲಿ ವಿದ್ಯುತ್, ಬಸ್ ಚಾರ್ಜ್, ಮದ್ಯದ ದರ ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ ಕಾಂಗ್ರೆಸ್ ರಾಜ್ಯದ ಅಭಿವೃದ್ಧಿಗೆ ಏನ್ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ನಾವು ಇಲ್ಲಿ ಹಳೆ ಇತಿಹಾಸವನ್ನ ಒಮ್ಮೆ ನೆನಪಿಸಿಕೊಳ್ಳಲೇಬೇಕು. 2023ರ ವಿಧಾನಸಭಾ ಚುನಾವಣೆ ನೆನಪಿದೆಯಾ? ರಾಜ್ಯದಲ್ಲಿ ಜೆಡಿಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ, ಬರೆದಿಟ್ಕೊಳ್ಳಿ, ನಾವು 123 ಸೀಟುಗಳನ್ನ ಗೆಲ್ತೀವಿ ಅಂತ ಇದೇ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಆದ್ರೆ ರಿಸಲ್ಟ್ ಬಂದಾಗ ಜೆಡಿಎಸ್ ಧೂಳಿಪಟವಾಗಿ ಕೇವಲ 19 ಸೀಟುಗಳಿಗೆ ಕುಸಿದು ಬಿದ್ದಿತ್ತು. ಆನಂತರ ತಮ್ಮ ಬದ್ಧ ಶತ್ರು ಸಿದ್ದರಾಮಯ್ಯ ಸಿಎಂ ಆಗಿರೋದನ್ನ ಸಹಿಸಿಕೊಳ್ಳದ ದಳಪತಿಗಳು ತಡ ಮಾಡದೆ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡ್ರು. ಆ ಮೂಲಕ ಜೆಡಿಎಸ್ ಪಕ್ಷದ ಅಸ್ತಿತ್ವವನ್ನ ಕಾಪಾಡಿಕೊಂಡ್ರು. ನಿಮ್ಗೆ ಗೊತ್ತಿರಲಿ, ಕರ್ನಾಟಕದ ಮತದಾರರಿಗೆ ಈ ಕಿಚಡಿ ಸರ್ಕಾರ ಬರೋದೇ ಇಷ್ಟವಿಲ್ಲ. ಆದ್ರೆ ಕಿಚಡಿ ಸರ್ಕಾರ ಬಂದ್ರೆ ಸಾಕು ಅಂತ ಕಾಯ್ತಾ ಇರೋದು ಜೆಡಿಎಸ್ ನಾಯಕರು ಮಾತ್ರ. ಯಾಕಂದ್ರೆ 2004ರಲ್ಲಿ ಕಾಂಗ್ರೆಸ್ ಜೊತೆ, 2006ರಲ್ಲಿ ಬಿಜೆಪಿ ಜೊತೆ ಕುಳಿತು ಕಿಚಡಿ ಸರ್ಕಾರ ನಡೆಸಿದ್ದ ಜೆಡಿಎಸ್ಗೆ ಅತಂತ್ರ ವಿಧಾನಸಭೆ ಅಂದ್ರೆ ನಿಜಕ್ಕೂ ಅಚ್ಚುಮೆಚ್ಚು. 2018ರಲ್ಲೂ ಕಾಂಗ್ರೆಸ್ ಜೊತೆ ದೋಸ್ತಿ ಸರ್ಕಾರ ಮಾಡಿದ್ರು. ಆದ್ರೆ ಕೇವಲ 14 ತಿಂಗಳಲ್ಲೇ ಅದು ಪತನವಾಗಿತ್ತು. ಕಳೆದ ಬಾರಿ 123 ಸೀಟುಗಳನ್ನ ಗೆಲ್ತೀವಿ ಅಂತಿದ್ದ ಕುಮಾರಸ್ವಾಮಿಗೆ ಈಗ ಸ್ವತಂತ್ರವಾಗಿ ಅಧಿಕಾರ ಹಿಡಿಯುತ್ತೀವಿ ಅನ್ನೋ ಎದೆಗಾರಿಕೆ ಇಲ್ಲದಂತಾಗಿದೆ. ಅದಕ್ಕೆ ಈಗ ಬಿಜೆಪಿ ಜೆಡಿಎಸ್ ಕಿಚಡಿ ಸರ್ಕಾರ ಮಾಡ್ತೀವಿ ಅಂತಿದ್ದಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ರೋಚಕ ಅಂಶ ಏನಂದ್ರೆ, ಬಿಜೆಪಿಗೂ ಕೂಡ ಜೆಡಿಎಸ್ ಜೊತೆ ಸೇರಿ ಸರ್ಕಾರ ನಡೆಸೋ ಯಾವುದೇ ಮೂಡಿಲ್ಲ. ಆದ್ರೆ ಸದ್ಯಕ್ಕೆ ರಾಜ್ಯದಲ್ಲಿ ಬಿಜೆಪಿ ಮನೆಯೊಂದು 3 ಬಾಗಿಲು ಅನ್ನೋ ಹಾಗಾಗಿದೆ. ಜೆಡಿಎಸ್ ಜೊತೆ ಹೋದ್ರೆ ಒಕ್ಕಲಿಗ ಬೆಲ್ಟ್ ನಲ್ಲಿ ಬಿಜೆಪಿಯನ್ನ ಸ್ಟ್ರಾಂಗ್ ಮಾಡ್ಕೋಬಹುದು. ಹೇಗಾದ್ರೂ ಮಾಡಿ ಕಿಚಡಿ ಸರ್ಕಾರ ರಚನೆ ಮಾಡಿಯಾದ್ರೂ ಅಧಿಕಾರ ಹಿಡಿಯಬಹುದು ಅನ್ನೋದು ರಾಜ್ಯ ಬಿಜೆಪಿ ನಾಯಕರ ಅಸಲಿ ಪ್ಲಾನ್. ಇಲ್ಲ ಅಂದ್ರೆ 2023ರಂತೆ ಸೀಟುಗಳ ಸಂಖ್ಯೆ ಮತ್ತೆ ಕುಸಿಯುತ್ತೆ ಅನ್ನೋ ಆತಂಕ ರಾಜ್ಯ ಬಿಜೆಪಿ ನಾಯಕರಲ್ಲಿದೆ. ಆದ್ರೆ ರಾಜ್ಯದ ಜನ ಮಾತ್ರ ನೋಡ್ತಾ ಇರೋದು ಒಂದು ಸ್ವತಂತ್ರ ಮತ್ತು ಸ್ಥಿರ ಸರ್ಕಾರವನ್ನ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು 2 ದೋಣಿಗಳಲ್ಲಿ ಕಾಲಿಟ್ಕೊಂಡು ಚುನಾವಣೆಗೆ ಹೋದ್ರೆ ದಡ ಸೇರೋದು ಅನುಮಾನ. ಯಾಕಂದ್ರೆ 2 ಪಕ್ಷಗಳ ಈ ಕಿಚಡಿ ಸರ್ಕಾರ ಮತ್ತು ದಿನನಿತ್ಯದ ಹೈ ಡ್ರಾಮಾಗಳಿಗಿಂತ ಕಾಂಗ್ರೆಸ್ಸೇ ಮೇಲು ಅನ್ನೋ ಭಾವನೆ ಮತದಾರರಲ್ಲಿ ಮೂಡಿ ಬಂದ್ರೂ ಆಶ್ಚರ್ಯವಿಲ್ಲ. ಹಾಗಾದ್ರೆ 2028ರಲ್ಲಿ ರಾಜ್ಯದಲ್ಲಿ ಮತ್ತೆ ಕಿಚಡಿ ಸರ್ಕಾರ ಬರುತ್ತಾ? ಕುಮಾರಸ್ವಾಮಿಯವರ 75-80 ಸೀಟುಗಳ ಲೆಕ್ಕಾಚಾರ ನಿಜವಾಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.